ನೀವು ಡಿ ಕೆ ಶಿವಕುಮಾರ್ ಅವರ ಪಕ್ಷದಲ್ಲಿದ್ದೀರಿ, ಆದ್ರೆ ನೀವು ಡಿ ಕೆ ಶಿವಕುಮಾರ್ ಅಲ್ಲ. ಅಂಬರೀಷ್ ಅವರ ಜಿಲ್ಲೆಯಿಂದ ಗೆದ್ದು ಬಂದಿದ್ದೀರಿ, ಆದ್ರೆ ನೀವು ಅಂಬರೀಷ್ ಅಲ್ಲ. ಮೊದಲನೇ ಸಲ ಶಾಸಕರಾಗಿದ್ದೀರಿ, ಇನ್ನು ಮಂತ್ರಿಗಳಾಗಬೇಕಾಗಿದೆ, ರಾಜಕಾರಣದ ಜೀವನ ತುಂಬಾ ಮುಂದೆ ಹೋಗಬೇಕಾಗಿದೆ. ಮಾಹಿತಿ ಕೊರತೆ ಇಟ್ಟುಕೊಂಡು ಮಾತಾಡಬಾರದು. ಮೊದಲನೇದಾಗಿ ರವಿ ಗಣಿಗ ಅವರೇ, ಬ್ಯಾನ್ ಅನ್ನೋ ಪದ ನೀವು ವಾಪಸ್ ತಗೋಬೇಕು, ಕ್ಷಮೆ ಕೇಳಬೇಕು. ಇಲ್ಲಾಂದ್ರೆ ಯಾರ್ಯಾರ ಅಭಿಮಾನಿಗಳು ನಿಮ್ಮನ್ನ ಹಿಡಿದು ನಿಲ್ಲಿಸಿ ಕೊಳಪಟ್ಟು ಹಿಡಿದು ಎಲ್ಲೆಲ್ಲಿ ಪ್ರಶ್ನೆ ಕೇಳ್ತಾರೋ ನಿಮಗೆ ಗೊತ್ತಿಲ್ಲ. ಅಸಹಕಾರ ಅಂತ ಮಾತ್ರ ಮಾತಾಡಬಹುದು, ಬ್ಯಾನ್ ಅಂತ ಮಾತನಾಡುವಾಗಿಲ್ಲ. ಇದು ಕಾನೂನು ಬಾಹಿರವಾದಂತ ಒಂದು ವಿಷಯ. ಎರಡನೇದು, ಯಾರೋ ಒಬ್ರು ನಟ ಟ್ವೀಟ್ ಮಾಡಿಬಿಟ್ರು, ಹಿಂದಿ ಅವಾರ್ಡ್ಗಳು ಕೊಟ್ರೆ ಓಡೋಗಿ ತಗೊಂಡ್ಬಿಡ್ತಾರೆ, ಟ್ವೀಟ್ ಅಲ್ಲಿ ತಿರಸ್ಕಾರ ಮಾಡಿಬಿಟ್ರು, ಹಿಂದಿ ಅವಾರ್ಡ್ಗಳಾದ್ರೆ ತಗೋತಾರೆ ಅಂತ ಮಾತಾಡಿದ್ರಿ. ನಿಮ್ಗೊಂದು ಮಾತು ಹೇಳ್ತೀನಿ, ನೀವು ಮಾತಾಡಿರೋದು ಕಿಚ್ಚ ಸುದೀಪ ಅವ್ರ ಬಗ್ಗೆ. ಅವ್ರ ಹೆಸರನ್ನಾರು ನೀವು ತಗೋಬೋದಾಗಿತ್ತು, ಧೈರ್ಯ ಮಾಡಿ ತಗೊಂಡಿದ್ರೆ ಚೆನ್ನಾಗಿರೋದು. ಈಗ ಎಲ್ಲರ ಪರವಾಗಿ ಒಂದು ಸಮಗ್ರವಾಗಿ ಮಾತನಾಡ್ತಾ ಇದ್ದೀನಿ, ಒಂದೊಂದಕ್ಕೆ ನಿಮಗೆ ಸ್ಪಷ್ಟನೆ ಕೊಡ್ತಾ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. 2004ರಿಂದ ಕಿಚ್ಚ ಸುದೀಪ್ ಅವರು ಇದುವರೆಗೂ 21 ವರ್ಷಗಳಲ್ಲಿ ಯಾವುದೇ ಅವಾರ್ಡ್ಗಳನ್ನ, ಹಿಂದಿ ಕನ್ನಡ ಯಾವುದೇ ಅವಾರ್ಡ್ಗಳನ್ನ ತಗೊಂಡಿಲ್ಲ. ಯಾಕೆ ಅವಾರ್ಡ್ ತಗೊಂಡಿಲ್ಲ? ಮೊದಲನೇದಾಗಿ ಅವರು ಇತ್ತೀಚೆಗೆ ಟ್ವೀಟ್ ಮಾಡಿದ್ದು ಪ್ರಶಸ್ತಿಯನ್ನ ನಯವಾಗಿ ನಿರಾಕರಿಸಿದ್ರು ಬಿಟ್ರೆ ತಿರಸ್ಕರಿಸಿದ್ದಲ್ಲ. ಹೇಗೆ ಗೌರವಯುತ ಡಾಕ್ಟರೇಟ್ ಅನ್ನ ಇನ್ನೂ ಹೆಚ್ಚು ಕೆಲಸ ಮಾಡೋರಿಗೆ, ಸಮಾಜದ ಮುಖವಾಗಿರೋರಿಗೆ ಕೊಡಿ ಅಂತ ಹೇಳಿದ್ರು, ಅದೇ ತರ ಹೇಳಿದ್ರು ಯೂತ್ಸ್ಗೆ, ಯಂಗ್ಸ್ಟರ್ಸ್ಗೆ, ಯುವಕರಿಗೆ ಕೊಡಿ ಅಂತ. ಅದ್ರ ಹಿಂದೆ ಒಂದು ಯೋಚನೆ ಇತ್ತು, ಒಂದಷ್ಟು ಅವಮಾನಗಳಿದ್ವು. ಬಹುಶಃ ನೀವು ಈವಾಗಿರೋ ಪಕ್ಷದವರೇ ಮಾಡಿದ್ರು ಅಂತ ಕಾಣುತ್ತೆ.